ವೃಷಭಾವತಿ ನದಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ವಿಚಾರ ಏನಂದರೆ ಸೀವೇಜ್ ತುಂಬ ಜಾಸ್ತಿ ನದಿಗೆ ಹೋಗಿ ಕಲುಷಿತ ಆಗ್ತಕ್ಕಂಥ ವಿಚಾರ. ಅದಕ್ಕಾಗಿ ನಾವು BWSSB, ನಾವು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಸೇರಿ ಅದು ಸೀವೇಜ್ ಹೇಗೆ ತಡೆಗಟ್ಟಬೇಕು, ಅದಕ್ಕೆ ಹೊಸ ಪ್ಲಾನ್ ಏನು ಮಾಡಿದ್ದಾರೆ BWSSB ಅವರು ಕೇಳಿಬಿಟ್ಟು ಅದು ಹೇಗೆ ಅವರು ಚಾಲನೆಗೆ ತರ್ತಾರೆ, ಎಷ್ಟು ದಿನದೊಳಗಾಗಿ ತರ್ತಾರೆ, ಮತ್ತು ಅಲ್ಲಿ ಬರ್ತಕ್ಕಂಥ STP ಮಾಡಲಿಕ್ಕೆ ಹೋದರೂ ಸಹ ಅಲ್ಲಿ ಸೀವೇಜ್ ತರಬೇಕಾದ್ರೆ ಪೈಪ್ ವ್ಯವಸ್ಥೆ ಏನಿದೆ ಅದು ಯಾವ ಮಟ್ಟದಲ್ಲಿ ಇದೆ, ಹೇಗೆ ಸರಿ ಮಾಡ್ತಾರೆ. ಯಾಕಂದರೆ ಅವರು ನಮ್ಮ ಹತ್ರ ಈಗಾಗಲೇ ಎಕ್ಸಸ್ ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ. ಬರೀ STP ಕಟ್ಬಿಟ್ರೆ ಆಯಿತು ಅಂತ ಹೇಳ್ತಾರೆ. ಆದರೆ ಆ ಥರ ಆಗಲ್ಲ. ಲೋಕಲ್ ಏರಿಯಾದಲ್ಲಿ ಏನಾಗ್ತದೆ, ಇಲ್ಲಿ ಅವ್ರು ದೊಡ್ಡ ಪೈಪ್ ಇದ್ದರೂ ಸಹ ಸಣ್ಣ ಪೈಪ್ಸಿಂದ ಸೀವೇಜಲ್ಲಿ ಕನೆಕ್ಷನ್ ಆಗಲಿಕ್ಕಿಲ್ಲ. ಹೀಗಾಗಿ ನಾವು ಅವರಿಗೆ ಫುಲ್ ಸ್ಟ್ರೆಚ್ ವೈಸ್ ಎಲ್ಲಿಂದ ವೃಷಭಾವತಿ ವ್ಯಾಲಿ ನಮ್ಮ ಕಡೆಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಹಿಡಿದು ಕೊನೆವರೆಗೂ ಈ ಸ್ಟ್ರೆಚ್ ವೈಸ್ ಎಲ್ಲಿಗೆ ಅವ್ರದ್ದು ಜಾಸ್ತಿ ಸೀವೇಜ್ ಒಳಗಾಗಿ ಬರ್ತಾ ಇದೆ, ಹೇಗೆ ಅದನ್ನು ತೆಗೆದುಬಿಟ್ಟು ಪೈಪ್ನಲ್ಲಿ STP ಕಡೆಗೆ ತೊಗೊಂಡು ಹೋಗ್ತಾರೆ ಅಂತ ಪ್ಲ್ಯಾನ್ ಕೇಳಿದ್ದೀವಿ. ಅದೇ ಪ್ರಕಾರ ಹೊಸ STP ಕಟ್ಟಲಿಕ್ಕೆ ಅವ್ರದ್ದು ಏನು ಪ್ಲ್ಯಾನ್ ಇದೆ ಅದು ಕೇಳಿದ್ದೀವಿ. ಇನ್ಕ್ರೋಚ್ಮೆಂಟ್ ರಿಮೂವಲ್ಗಾಗಿ ಜಿಲ್ಲಾಧಿಕಾರಿಗಳ ಹತ್ರ ಎಷ್ಟು ಪೆಂಡಿಂಗ್ ಇದೆ ಅವರಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಲೇಕ್ಸ್ನಲ್ಲಿ 48 ಎಕರೆ ಇದನ್ನು ಎನ್ಕ್ರೋಚ್ಮೆಂಟ್ ಇದೆ ಈಗಲೂ. ಅದರಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ಗೆ ಸರ್ವೆ ಆಗಬೇಕಾಗಿದೆ. ಅದು ನಮ್ಮ ಸ್ಪೆಷಲ್ ಕಮಿಷನರ್ FECCM ಇವರ ಜೊತೆಗೆ ಮಾತಾಡಿಕೊಂಡು, ಸ್ಪೆಷಲ್ ನಮ್ಮ ಡೆಪ್ಟಿ ಕಮಿಷನರ್ ಜಗದೀಶ್ ಅವರು ಬೆಂಗಳೂರಿಗೆ ಏನು ಡೆಪ್ಟಿ ಕಮಿಷನರ್ ಇದ್ದಾರೆ ಅವ್ರ ಜೊತೆ ಮಾತಾಡಿಕೊಂಡು ADR ಕಡೆಯಿಂದ ಸರ್ವೆ ಮಾಡಿಸ್ಕೊಂಡು ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತಾರೆ. ಅದನ್ನು ಬಿಟ್ಟು ನಾವು ಲೇಕ್ನಲ್ಲಿ ಬರ್ತಕ್ಕಂಥ ಇದು ನಮ್ಮ ಕಸ ಸಾಲಿಡ್ ವೇಸ್ಟ್ ಏನಿದೆ ಅದು ಕೂಡ ಬರಬಾರ್ದು. ಅದಕ್ಕಾಗಿ ಎಲ್ಲಿ ಚೈನ್ ಲಿಂಕ್ ಮಾಡಿಲ್ಲ ಅದು ಚೈನ್ ಲಿಂಕ್ ಮಾಡಿ ಮುಗಿಸ್ತೀವಿ.